ಕರಾವಳಿ ಭಾಗದಲ್ಲಿ ಸದ್ದು ಮಾಡ್ತಿದ್ದ ಪೊಲೀಸ್ ನೈತಿಕ ಗಿರಿ ಈಗ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದೆ. ಅನ್ಯಕೋಮೀಯ ಯುವಕ ಯುವತಿಗೆ ಪುಂಡರ ಗ್ಯಾಂಗ್ ದಳಿಸದ್ದನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ನಮ್ಮ ವರದಿ ನಂತರ ಪುಂಡರ ಗ್ಯಾಂಗ್ ಅನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಸುಖ ಸುಮ್ಮನೆ ಖ್ಯಾತೆ ತೆಗೆದು ಹೀರೋಗಳ ಹಾಗೆ ಪೋಸ್ ಕೊಟ್ಟವರ ಕೈಗೆ ಪೊಲೀಸರು ಸ್ಲೇಟ್ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ಭಾರಿ ಸದ್ದು ಮಾಡ್ತಿದೆ ನೈತಿಕ ಪೊಲೀಸ್ಗಿರಿ. ವಿಡಿಯೋ ಮಾಡಿ ದರ್ಪ ತೋರಿದವರು ಅಂದರ್. ವಿಡಿಯೋ ನೋಡಿದ್ರೆ ಇದು ದಕ್ಷಿಣ ಕನ್ನಡದ ಮಂಗಳೂರು ಅಥವಾ ಉಡುಪಿಯಲ್ಲಿ ನಡೆದಿರುವ ಘಟನೆ ಅನ್ಸುತ್ತೆ. ಆದ್ರೆ ಅದು ಸತ್ಯ ಅಲ್ಲ. ಈ ಘನಘೋರ ಘಟನೆ ನಡೆದಿರೋದು ನಮ್ಮ ಬೆಂಗಳೂರಿನಲ್ಲಿ. ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುವರ್ಣ ಲೇಔಟ್ನಲ್ಲಿರೋ ಪಾರ್ಕ್ ಒಂದರ ಬಳಿ ಮುಸ್ಲಿಂ ಯುವಕರು ಧರ್ಮ ರಕ್ಷಣೆ ಸೋಗಿನಲ್ಲಿ ನೈತಿಕ ಪೊಲೀಸ್ಗಿರಿ ತೋರಿದ್ದಾರೆ. ಪಾರಲ್ ಪೊಲೀಸಿಂಗ್ ತೋರಿದ್ದ ಓರ್ವ ಅಪ್ರಾಪ್ತ ಸೇರಿ 5 ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಲಾಸ್ಟ್ ವೀಕ್ ಮಾರ್ಚ್ 4ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ನಡೆದಿರುವ ಘಟನೆ ಅಂತ ಹೇಳಲಾಗ್ತಾ ಇದೆ. ಓರ್ವ ಮುಸ್ಲಿಂ ಯುವತಿ ಹಿಂದೂ ಸ್ನೇಹಿತನ ಜೊತೆ ಬೈಕ್ ನಲ್ಲಿ ಕೂತು ಮಾತನಾಡ್ತಿದ್ಲು. ಈ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಸೋಕಾಲ್ಡ್ ಶಾಂತಿ ಪ್ರಿಯರು ಯುವತಿಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಂತರ ಅವರ ಮೇಲೆ ನೈತಿಕ ಪೊಲೀಸ್ಗಿರಿ ತೋರಿ ದರ್ಪ ಮೆರೆದಿದ್ದಾರೆ. ಪಾರ್ಕ್ ನಲ್ಲಿ ಕುಳಿತುಕೊಂಡಿದ್ದ ಯುವಕ ಯುವತಿಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಹುಡುಗ ಹುಡುಗಿ ಕೂತಿದ್ರಂತೆ. 5 ಜನ 6 ಜನ ಹುಡುಗರು ಬಂದಿದ್ರು. ಇಲ್ಲಿ ಅವ್ರು ಬಂದಿದ್ದಾದ್ಮೇಲೆ ಅವ್ರು ಏನು ಮಾಡಬೇಕಿತ್ತು, ಆಲ್ಮೋಸ್ಟ್ ಸ್ಟೇಷನ್ನು ಇಲ್ಲಾಂದರೆ ಅವ್ರ ತಂದೆ ತಾಯಿ ಕರೆಸಿ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಅವರು ಫಸ್ಟ್ ಆಫ್ ಆಲ್ ಕೂತಿರೋದು ತಪ್ಪು. ಆಲ್ಮೋಸ್ಟ್ ಅವ್ರು ಹೊಡೆದಿರೋದೇ ತಪ್ಪು. ಕಾನೂನು ಪ್ರಕಾರ ಇವರು ಕಾನೂನು ಕೈಯಲ್ಲಿ ತೊಗೊಂಡವ್ರೆ ಹೊಡೆದಿರೋದು. ಮಜೀದಿಯಲ್ಲಿ ಯಾರು ಗೊತ್ತಿಲ್ಲ ಅವರು ದೊಡ್ಡವ್ರಿಗೆ ಯಾರ್ಯಾರು ಇದ್ದಾರೆ, ಏರಿಯಾ ಮುಖಂಡರು ಯಾರಿದ್ದಾರೆ ಅವ್ರು ಇನ್ಫಾರ್ಮ್ ಮಾಡಬೇಕಿತ್ತು. ಅದೊಂದು ತಪ್ಪು ಮಾಡೋರು ಇವರು ಒಂದು. ಇನ್ನು ಘಟನೆ ಸಂಬಂಧ ಯುವತಿಯಿಂದ ದೂರು ಪಡೆದಿದ್ದ ಚಂದ್ರ ಲೇಔಟ್ ಪೊಲೀಸರು ಓರ್ವ ಅಪ್ರಾಪ್ತ ಸೇರಿ 5 ಬಂಧಿಸಿದ್ದಾರೆ. ಮಹೀನ್, ಮನ್ಸೂರ್, ಅಫ್ರೀದಿ ಪಾಷಾ ಹಾಗೂ ವಾಸಿಂ ಖಾನ್ ಎಂಬುವರನ್ನ ಬಂಧಿಸಿದ್ದಾರೆ. ಆರೋಪಿಗಳೆಲ್ಲರೂ ಚಂದ್ರ ಲೇಔಟ್ ಠಾಣಾ ವ್ಯಾಪ್ತಿಯ ನಿವಾಸಿಗಳಾಗಿದ್ದು ವೆಲ್ಡಿಂಗ್ ಕೆಲಸ, ಡೆಲಿವರಿ ಬಾಯ್ ಹಾಗೂ ಸ್ಕ್ರಾಪ್ ಕೆಲಸ ಮಾಡ್ತಿದ್ರಂತೆ. ಅದು ಮೊನ್ನೆ ದಿನ ನಮ್ಮ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿರೋ ಒಂದು ಪಾರ್ಕ್ ಎದುರುಗಡೆ ಒಬ್ಬಳು ಹುಡುಗಿ ಮತ್ತು ಒಬ್ಬ ಹುಡುಗ ಇಬ್ಬರು ಕೂಡ ಒಂದು ಸ್ಕೂಟರ್ ಮೇಲೆ ಕೂತಿರ್ತಾರೆ. ಅದನ್ನು ನೋಡಿ ಒಂದು 4-5 ಜನ ಹೋಗಿ ಅಲ್ಲಿ ಆ ಹುಡುಗಿಗೆ ಮತ್ತು ಹುಡುಗನಿಗೆ ಪ್ರಶ್ನೆ ಮಾಡ್ತಾರೆ. ಯಾಕೆ ಕೆಟ್ಟ ಹುಡುಗಿ ಬುರ್ಕ ಹಾಕ್ಕೊಂಡಿರ್ತಾಳೆ. ಹಲ್ಲೆ ಮಾಡಿರೋದ್ರ ಬಗ್ಗೆನೂ ಆರೋಪ ಇದೆ. ಅದನ್ನೇ ಈಗ ನಾವು ತನಿಖೆ ಮಾಡಬೇಕಾಗಿದೆ. ಯಾಕೆ ಹಲ್ಲೆ ಮಾಡಿದ್ರು, ಯಾವ ವಿಚಾರಕ್ಕೆ ಹಲ್ಲೆ ಮಾಡಿದ್ರು ಅಂತ ನಾವು ತನಿಖೆ ಮಾಡಿ. ಹುಡುಗ ಬಂದು ಕುತ್ಕೊತಾರೆ. ಸೊ ಆಮೇಲೆ ನಾವು ಹೇಳಿದ್ರು ಹೋಗಲ್ಲ. ಪೊಲೀಸವರು ಬರ್ತಾರೆ, ಅವರು ಹೇಳ್ ಕಳಿಸ್ತಾರೆ. ಬಟ್ ಅವ್ರು ಹೋದ ತಕ್ಷಣ ಇವರು ಬರ್ತಾರೆ. ಮಂದಿಲೆಲ್ಲ ನ್ಯೂಸೆನ್ಸ್ ಮಾಡ್ತಾರೆ, ಕುಡಿತಾರೆ, ಕುಡಿದ್ಬಿಟ್ಟು ಮತ್ತೆ ಬಾಟ್ಲುಗಳೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ. ಆಮೇಲೆ ಎಲ್ಲೆಲ್ಲಿಂದ ಕಾರ್ಗಳು ತೊಗೊಬಂದು ಹಾಕೊಂಡು ಇಲ್ಲಿ ಕುತ್ಕೊಳ್ಳೋದು, ಹೋಗೋದು ತುಂಬಾ ಇದು ಮಾಡ್ತಾರೆ. ಬಟ್ ಇದನ್ನೇನೋ ಒಂದು ಮಾಡ್ಕೊಡ್ಬೇಕು ನಮ್ಗೆ. ಸದ್ಯ ಗಲಭೆ ಯತ್ನಿಸಿರುವ ಆರೋಪದಡಿ 4 ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರೋ ಚಂದ್ರ ಲೇಔಟ್ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಧರ್ಮದ ವಿಚಾರವಾಗಿ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ವರದಿಯಾಗಿರಲಿಲ್ಲ. ಒಟ್ಟಿಗೆ ಕುಳಿತು ಮಾತನಾಡೋದು ತಪ್ಪ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ನೈತಿಕ ಪೊಲೀಸ್ಗಿರಿ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.